ಇದೆಲ್ಲ ಆಗ್ಬೇಕಾದ್ರೆ ಯಾವುದು ಸಲೀಸಾಗಿ ಆಗಿಲ್ಲ. ಎಲ್ಲಾನು ಕೂಡ ಸಾಕಷ್ಟು ಪರಿಶ್ರಮದಿಂದಾನೇ ಇಲ್ಲಿವರೆಗೂ ನಾವು ಬಂದಿದ್ದೇವೆ. ಇದನ್ನ ನಾವು ಈ ಒಂದು ಬದಲಾವಣೆಗಳು ಪರಿವರ್ತನೆಯನ್ನ ಆರಂಭ ಮಾಡಿದಾಗ ಆಕ್ಚುಲಿ ಹೇಳಬೇಕು ಅಂದ್ರೆ ಈ ಏನೇನು ಬಾಕಿ ಉಳಿದಿದೆ ಅಂತ ನೋಡ್ಲಿಕ್ಕೂ ನಮ್ಗೇನು ಸಿಗ್ತಾ ಇರಲಿಲ್ಲ. ಎಲ್ಲೂ ಯಾವುದಕ್ಕೂ ಟ್ರ್ಯಾಕರ್ ಇರಲಿಲ್ಲ. ಎಷ್ಟು ಪೆಂಡೆನ್ಸಿ ಇದೆ ಅಂತ ಕೇಳಿದ್ರೆ ಅಂದಾಜು ಸಹ ನಮ್ಮ ಹತ್ರ ಇರಲಿಲ್ಲ. ಜನ ವಾಡಿಕೆಯಲ್ಲಿ ಏನ್ ಮಾತಾಡ್ತಿದ್ರು ಅದನ್ನೇ ನಾವು ತಗೊಳ್ಬೇಕಾಗಿದ್ದು ಬಿಟ್ರೆ ಯಾವುದು ಎಷ್ಟು ಬಾಕಿ ಉಳಿದಿದೆ, ಏನ್ ಸಮಸ್ಯೆ ಇದೆ ಅಂತ ಎಲ್ಲೂ ಕೂಡ ಒಂದು ಲೆಕ್ಕಾಚಾರ ಇರಲಿಲ್ಲ. ಕ್ವಾಂಟಿಫಿಕೇಶನ್ ಆಫ್ ದ ಪ್ರಾಬ್ಲಮ್ ಏನೂ ಇರಲಿಲ್ಲ. ಅಲ್ಲಿಂದ ನಾವು ಆರಂಭ ಮಾಡಿದ್ವಿ. ಈಗ ಸಾಕಷ್ಟು ಆನ್ಲೈನ್ ಟ್ರ್ಯಾಕಿಂಗ್ ಡಿವೈಸಸ್ ನಾವು ಡೆವಲಪ್ ಮಾಡಿದ್ದೇವೆ. ಅದರಿಂದ ಪ್ರಾಬ್ಲಮ್ ಕ್ವಾಂಟಿಫಿಕೇಶನ್ ಆಗಿದೆ. ಅಂದ್ರೆ ಎಷ್ಟು ಜನಗಳದ್ದು ಬಾಕಿ ಇದೆ, ಎಷ್ಟು ಅಪ್ಲಿಕೇಶನ್ಸ್ ಬಾಕಿ ಇದಾವೆ, ಎಷ್ಟು ಕೇಸಸ್ ಬಾಕಿ ಇದಾವೆ, RRT ಕರೆಕ್ಷನ್ ಈಗ ದಿನಕ್ಕೆ ಎಷ್ಟು ಬರ್ತಾ ಇದೆ, ಎಷ್ಟು ಡಿಸ್ಪೋಸಲ್ ಆಗ್ತಾ ಇದೆ, ತಹಸೀಲ್ದಾರ್ ಕೋರ್ಟ್, AC ಕೋರ್ಟ್ ಅರೈವಲ್, ಡಿಸ್ಪೋಸಲ್, 1 to 5 ಪೌತಿ ಖಾತೆ, ಇವೆಲ್ಲ ಕೂಡ ಕ್ವಾಂಟಿಫೈಡ್ ಇದೆ. ಇದು ಯಾವುದೂ ಇರಲಿಲ್ಲ 1000 days ಆಗೋ. ಇದು ಯಾವುದೂ ಇರಲಿಲ್ಲ. ನಂಬರ್ 2, ಯಾರ ಹತ್ರ ಎಷ್ಟು ಫೈಲ್ ಬಾಕಿ ಇದೆ ಅಂತಲೂ ನಮ್ಗೇನು ಕಾಣ್ತಾ ಇರಲಿಲ್ಲ. ನೀವು RRT ಕರೆಕ್ಷನ್ ರೀಸೆಂಟ್ ಆಗಿ ನಾವು ರೋಲ್ ಔಟ್ ಮಾಡಿದ್ದೇವೆ. ಸರ್ವೆಯಿಂದ ಎಷ್ಟು ಬಂದಿದೆ, ಎಷ್ಟು ಅರ್ಜಿ ಪೆಂಡಿಂಗ್ ಇದೆ, ಇದನ್ನ ಲೆಕ್ಕ ಹಾಕ್ಲಿಕ್ಕೆ ಅದು ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ. ಏನು ಇಟ್ಕೋಬೇಕಂದ್ರೆ ಏನು ಸಿಗ್ತಾ ಇರಲಿಲ್ಲ. ಇದು ನೀರಿನಲ್ಲಿ ನಾವು ಹಿಡಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಾಗ ಇರ್ತಾ ಇತ್ತು. ಸಮಸ್ಯೆನೇ ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ. ದಿಸ್ ವಾಸ್ ದ ಸಿಚುವೇಶನ್. ಆದ್ರಿಂದ ಅಂತ ಪರಿಸ್ಥಿತಿಯಿಂದ ಇವತ್ತು ಪ್ರಗತಿ ಆಗಿದೆ ಅಂತ ಹೇಳಿದ್ರೆ, ಆರಂಭದಲ್ಲಿ ಇವೆಲ್ಲ ಸಮಸ್ಯೆಗಳನ್ನ ನಾವು ಆಕ್ಚುಲಿ ಮ್ಯಾನ್ಯುವಲ್ ಆಗಿ ಟ್ರ್ಯಾಕಿಂಗ್ ಮಾಡ್ತಾ ಇದ್ವಿ. ಫಸ್ಟ್ ನಾವು 2 years ಹಿಂದೆ, ಇವತ್ತು ನೀವು ಆನ್ಲೈನ್ ನಲ್ಲಿ ರಿವ್ಯೂ ಮಾಡಿ ಅಂತ ಡಿಸಿಗಳಿಗೆ ನಾವು ಹೇಳ್ತೇವೆ. ಆದ್ರೆ 2 years ಹಿಂದೆ ಈ ಎಲ್ಲಾ ಪ್ರಾಬ್ಲಮ್ ಕೂಡ ಮ್ಯಾನ್ಯುವಲ್ ಆಗಿ ಟ್ರ್ಯಾಕ್ ಮಾಡಬೇಕಾಗಿತ್ತು, ಮ್ಯಾನ್ಯುವಲ್ ಆಗಿ ರಿವ್ಯೂ ಮಾಡಬೇಕಾಗಿತ್ತು. ಸೊ ಆ ಟೈಮಲ್ಲಿ ಬಹಳ ಎಫರ್ಟ್ ಇದ್ರೊಳಗಡೆ ಹೋಗಿದೆ. 2 years ಹಿಂದೆ ಬಹಳ ಎಫರ್ಟ್ ಇದ್ರೊಳಗಡೆ ಹೋಗಿದೆ. ತುಂಬಾ ಆಗ ಡಿಸಿಗಳು ಕೂಡ ಈಗ ಇರುವಷ್ಟು ಫಿಂಗರ್ ಟಿಪ್ಸ್ ಅಲ್ಲಿ ಏನು ಮಾಹಿತಿ ಸಿಗ್ತಾ ಇರಲಿಲ್ಲ. ಆ ಟೈಮಲ್ಲಿ ಬಹಳ ಅವರು ಇಂಡಿವಿಜುವಲ್ ಕೇಸ್ ಬೈ ಕೇಸ್ ಆನ್ಲೈನ್ ಇಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ಅಲ್ಲಿಂದ ಬಹಳ ಪರಿಶ್ರಮ ಆರಂಭದಲ್ಲಿ 2 years ಹಿಂದೆ ಡಿಸಿಗಳು ಮಾಡಿದ್ರಿಂದ ಅಲ್ಲಿಂದ ನಮ್ದು ಸ್ವಲ್ಪ ಪ್ರಗತಿ ಶುರುವಾಗಿ, ಆ ನಂತರ ನಾವು ಇವುಗಳನ್ನೆಲ್ಲ ಆನ್ಲೈನ್ ಟ್ರ್ಯಾಕರ್ಗೆ ತಂದಿರುವಂತಹದ್ದು. ಭೂಮಿ ಸೆಲ್ನವರು ಬಹಳ ಎಫರ್ಟ್ ಹಾಕಿ ಎಲ್ಲಾ ಪ್ರಾಬ್ಲಮ್ಗಳಿಗೂ, ಅಂದ್ರೆ ಅಟ್ಲೀಸ್ಟ್ ಮೇಜರ್ ಪ್ರಾಬ್ಲಮ್ಸ್ಗೆ ನಾವೀಗ ಈ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿದ್ದೇವೆ. ಆನ್ಲೈನ್ ಮೂವ್ಮೆಂಟ್ ಆಫ್ ಇಶ್ಯೂಸ್, ಕೇಸಸ್, ಫೈಲ್ಸ್ ಇದೆಲ್ಲ ಆಗ್ತಾ ಇರುವಂತಹದ್ದು ಈಗ ಇದೆ. ಅದಕ್ಕೆ ಮೊದಲು ಇ ಆಫೀಸು ಕೂಡ 90% ತಹಸೀಲ್ ಅಲ್ಲಿ ಇ ಆಫೀಸ್ ಇರಲಿಲ್ಲ. DC ಅಂಡ್ ಎಬೋ ಮಾತ್ರ ಇ ಆಫೀಸ್ ಇತ್ತು, ಅದು 100% ಇರಲಿಲ್ಲ.